ವಿದ್ಯಾರ್ಥಿ ಮಿತ್ರರೇ ಹಾಗೂ ಪಾಲಕರೇ, ನಿಮಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಂಪತ್ ಕುಮಾರ್ ಅಂತ. ಕಳೆದ 17-18 ವರ್ಷಗಳಿಂದ ಧಾರವಾಡದಲ್ಲಿ ಫಿಸಿಕ್ಸ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು ವಿದ್ವತ್ PU ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಮುಂದೆ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ SSLC ಆದಮೇಲೆ ಏನು ಮಾಡಬೇಕು, ಯಾವ ಕಾಲೇಜಿಗೆ ಸೇರಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿರುತ್ತೆ. ಮತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಓದ್ತಾ ಇರ್ತಕ್ಕಂಥ SSLC ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಧಾರವಾಡದಲ್ಲಿ ಓದೋದು ಒಂದು ಕನಸು, ಒಂದು ಹುಚ್ಚು. ಓಕೆ, ಈ ನಿಮ್ಮೆಲ್ಲ ಕನಸುಗಳಿಗೆ ಸಾಕಾರ ಮಾಡಿಕೊಡೋದಕ್ಕೆ ನಮ್ಮ ಕಾಲೇಜಿಂದ ವಿಸಾಟ್ ಅಂತಕ್ಕಂಥ ಒಂದು ಸ್ಕಾಲರ್ಶಿಪ್ ಟೆಸ್ಟ್ನ ಮಾಡ್ತಾ ಇದ್ದೀವಿ. ಈ ಸ್ಕಾಲರ್ಶಿಪ್ ಟೆಸ್ಟಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಿದ್ದೆ ಆದರೆ ನಿಮ್ಮೆಲ್ಲರಿಗೋಸ್ಕರನೂ ನಾವು ಸ್ಕಾಲರ್ಶಿಪ್ಪನ್ನು ಕೊಟ್ಟು ನಿಮ್ಮ ಕನಸುಗಳನ್ನು ಸಾಕಾರ ಮಾಡೋದಕ್ಕೋಸ್ಕರನೇ ನಾವಿಲ್ಲಿ ಎಂಟ್ರೆನ್ಸ್ ಟೆಸ್ಟನ್ನು ತಗೊಳ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಸಹಿತ ರಿಜಿಸ್ಟರ್ ಮಾಡಿಸ್ಕೊಂಡು ನಮ್ಮ ವಿದ್ವತ್ PU ಕಾಲೇಜಿನಲ್ಲಿ ಯಾರಿಗೆ ಬಂದು ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಬಂದು ಈ ಎಕ್ಸಾಮನ್ನು ಬರೀರಿ. ಎಕ್ಸಾಮ್ಸ್ ಡೀಟೇಲ್ಸನ್ನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಅಥವಾ ವಾಟ್ಸಪ್ ಮುಖಾಂತರ ನಿಮಗೆ ಕಳಿಸ್ತೀವಿ. ಈ ಎಕ್ಸಾಮು ಡಿಸೆಂಬರ್ 28ನೇ ತಾರೀಕು ನಮ್ಮ ಕಾಲೇಜ್ನಲ್ಲಿ ತಗೊಳ್ತಾ ಇದ್ದೀವಿ. 3 ಸೆಷನ್ಸಲ್ಲಿ ಎಕ್ಸಾಮ್ಸ್ ಇರುತ್ತೆ. 10ರಿಂದ 11 ಒಂದು ಸೆಷನ್ನು, 11:30ಯಿಂದ 12:30 ಒಂದು ಸೆಷನ್ನು, 2:30ಯಿಂದ 3:30 ಒಂದು ಸೆಷನ್ನು ಈ ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮಲ್ಲಿ ಬಂದು ನೀವೆಲ್ಲರೂ ಒಳ್ಳೆ ರೀತಿಯಾಗಿ ಪರ್ಫಾರ್ಮ್ ಮಾಡಿ ಚೆನ್ನಾಗಿ ಸ್ಕೋರ್ ಮಾಡಿದ್ದೆ ಆದರೆ ನಮ್ಮ ಕಾಲೇಜ್ ವತಿಯಿಂದ ನಿಮಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತೀವಿ. ಆ ಸ್ಕಾಲರ್ಶಿಪ್ಪನ್ನು ನೀವು ಯುಟಿಲೈಸ್ ಮಾಡಿಕೊಂಡು 2 ವರ್ಷ ಚೆನ್ನಾಗಿ ಓದಿ ಒಳ್ಳೆ ರಿಸಲ್ಟನ್ನು ತೆಗಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಕಾಲೇಜ್ ಬಗ್ಗೆ ಹೇಳೋದಾದರೆ, ನಾವೆಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇಲ್ಲಿದ್ದೀವಿ. ಆಲ್ಮೋಸ್ಟ್ 10ರಿಂದ 15 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಎಲ್ಲ ಫ್ಯಾಕಲ್ಟೀಸ್ನು ನಿಮಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಈ ನಂದು ಒಂದೇ ಒಂದು ಒಪಿನಿಯನ್ನು, ಎಲ್ಲರೂ ಮೋಟಿವೇಶನ್ ಕೊಟ್ಬಿಡ್ತಾರೆ ನಿಮಗೆ. ಹಿಂಗೆ ಓದ್ರಿ, ಹಿಂಗೆ ಮಾಡ್ರಿ ಅಂತ. ಮೋಟಿವೇಶನ್ ಎಷ್ಟು ದಿವಸ ಇರುತ್ತೆ ಮಕ್ಕಳೇ? ನಮ್ಮಲ್ಲಿ ಛಲ ಬರಬೇಕು, ನಮ್ಮಲ್ಲಿ ಕಿಚ್ಚಿರಬೇಕು, ನಾನು ಮಾಡ್ಬೇಕಂತಕ್ಕಂಥ ಹಠ ಇರಬೇಕು. ವಿದ್ಯೆ ಯಾರಪ್ಪನ ಆಸ್ತಿನೂ ಅಲ್ಲ. ನಾನು ಯಾವಾಗ ಓದ್ತೀನೋ ಅವಾಗ ಮಾತ್ರ ನಾನು ಸಕ್ಸೀಡ್ ಆಗೋಕ್ಕೆ ಸಾಧ್ಯ. ನಮ್ಮಲ್ಲಿ ಡಿಸಿಪ್ಲಿನ್ ಇರಬೇಕು. ಆ ಡಿಸಿಪ್ಲಿನ್ನ ಜೊತೆಗೆ ನಿಮ್ಮ ಕನಸುಗಳನ್ನು ಸಾಕಾರ ಮಾಡೋದಕ್ಕೆ ನಾವೆಲ್ಲರೂ ಇಲ್ಲಿ ಜೊತೆಗೆ ಕೈಗೂಡಿಸ್ತಾ ಇದ್ದೀವಿ. ಒಂದು ಕೇಳ್ಕೊಳೋದಿಷ್ಟೇ, ನೀವು ಓದೋಕೆ ರೆಡಿ ಇದ್ದರೆ ನಾವು ಓದಿಸೋಕೆ ರೆಡಿ ಇರ್ತೀವಿ. ಬನ್ನಿ ನಮ್ಮ ಕಾಲೇಜಿಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ನೀವಿಲ್ಲಿ ಸೀಟ್ನ ತಗೊಂಡು PUC 1 and 2 ಒಳ್ಳೆ ರಿಸಲ್ಟ್ಸ್ ಮಾಡಿಕೊಂಡು ಮುಂದೆ ನೀವು ಇಂಜಿನಿಯರೋ, ಡಾಕ್ಟ್ರೋ, IAS, IPS ಯಾವುದೋ ಒಂದು ಕ್ಷೇತ್ರದಲ್ಲಿ ಉನ್ನತಿ ಹೊಂದಲಿ ಅಂತ ಕೇಳ್ಕೊಳ್ತಾ, ನೀವು 28ನೇ ತಾರೀಕು ಎಕ್ಸಾಮನ್ನು ನಮ್ಮ ಕಾಲೇಜಲ್ಲಿ ಬಂದು ಬರಿತೀರಾ ಅಂತಕ್ಕಂಥ ನಂಬಿಕೆಯೊಂದಿಗೆ ನಿಮ್ಮೆಲ್ಲರನ್ನೂ ನಾವು ಈ ಎಂಟ್ರೆನ್ಸ್ ಎಕ್ಸಾಮ್ಗೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ.